ರೋಮಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 17ನೇ ವಾಕ್ಯ. ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಈ ವಾಕ್ಯದಲ್ಲಿ ನಮಗೆ ಸಂಭವಿಸುವಂಥ ಕಷ್ಟಗಳು, ಬಾಧೆಗಳ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಕ್ರೈಸ್ತ ಜೀವಿತವನ್ನು ನಡೆಸುವಾಗ ಅನೇಕರ ಊಹೆ, ಅನೇಕರ ಕಲ್ಪನೆ ಹೇಗಿದೆ ಅಂದರೆ, ನಾವು ದೇವರನ್ನು ನಂಬಿಬಿಟ್ಟರೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರೆ, ಆತನ ವಾಕ್ಯಗಳನ್ನು ಅನುಸರಿಸಿದರೆ ನಮಗೆ ಯಾವ ಕಷ್ಟಗಳು, ಯಾವ ನಿಂದೆಗಳು, ಅವಮಾನಗಳು, ಸೋಲುಗಳು ಬರುವುದೇ ಇಲ್ಲ. ನಾವು ಜಯದ ಮೇಲೆ ಜಯವನ್ನು ಹೊಂದುತ್ತಲೇ ಇರುತ್ತೇವೆ, ಆಶೀರ್ವದಿಸಲ್ಪಡುತ್ತಲೇ ಇರುತ್ತೇವೆ, ಸಮೃದ್ಧಿಯ ಜೀವಿತವನ್ನು ಜೀವಿಸುತ್ತೇವೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಆದರೆ ದೇವರು ಕಷ್ಟಾನುಭವಗಳು ನಮ್ಮನ್ನು ಹಾದು ಹೋಗುವಂತೆ ಮಾಡಿಯೇ ತನ್ನ ಶ್ರೇಷ್ಠತೆಯನ್ನು, ತನ್ನ ವಿಶೇಷವಾದ ಆಶೀರ್ವಾದಗಳನ್ನು, ವಾಗ್ದಾನಗಳನ್ನು ಪರಿಪೂರ್ಣವಾಗಿ ಅನುಗ್ರಹಿಸುವಂಥದ್ದು. ಯಾಕೆಂದರೆ ಈ ಕಷ್ಟಾನುಭವಗಳೇ ನಾವು ದೇವರನ್ನು ಸವಿದು ನೋಡುವುದಕ್ಕೆ, ನಮ್ಮ ಜೀವಿತ ದೇವರಿಗೆ ಒಪ್ಪುವ ರೀತಿಯಲ್ಲಿ ಬದಲಾಗುವುದಕ್ಕೆ ಒಂದು ಮುಖ್ಯವಾದ ಕಾರಣವಾಗಿದೆ. ದೇವರು ನಮ್ಮನ್ನು ರೂಪಿಸುವುದಕ್ಕಾಗಿಯೇ ಕೆಲವೊಂದು ವಿಷಯಗಳನ್ನು ಅನುಮತಿಸುತ್ತಾರೆ. ನಾವು ಸರಿಯಾಗಿ ರೂಪುಗೊಂಡ ನಂತರ ವಿಶೇಷವಾದವುಗಳನ್ನು, ಆಶೀರ್ವಾದಗಳನ್ನು, ಮೇಲುಗಳನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸುತ್ತಾರೆ. ಅದನ್ನೇ ಈ ವಾಕ್ಯದಲ್ಲಿ ತಿಳಿಸುತ್ತಾ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಡುತ್ತಾ ಇದೆ. ಅಂದರೆ ನಮ್ಮ ಜೀವಿತದಲ್ಲಿ ಬರುವಂತಹ ಪ್ರತಿಯೊಂದು ಕಷ್ಟಗಳು, ಸಮಸ್ಯೆಗಳನ್ನು ನಾವು ಕ್ರಿಸ್ತನ ಜೀವಿತದೊಟ್ಟಿಗೆ ಹೋಲಿಸಿ ನೋಡಬೇಕು. ಆತನು ಈ ರೀತಿಯಾಗಿ ಕಷ್ಟಪಟ್ಟನ, ನಿಂದೆಗಳನ್ನು ಅನುಭವಿಸಿದನ, ವೇದನೆ ಪಟ್ಟನ, ಸ್ವಂತ ಜನರಿಂದಲೇ ತಳ್ಳಲ್ಪಟ್ಟನ, ತಿರಸ್ಕರಿಸಲ್ಪಟ್ಟನ, ಸ್ವಂತ ಕುಟುಂಬದಲ್ಲಿಯೇ ಅವಮಾನಕ್ಕೆ ಗುರಿಯಾದನ, ಅವಹೇಳನ ಮಾಡಿದರ, ಒಳ್ಳೆಯದನ್ನು ಮಾಡಿ ಕೂಡ ಕೇಡನ್ನು ಅನುಭವಿಸಿದನ, ಇಲ್ಲಸಲ್ಲದ ಆಪಾದನೆಗಳನ್ನು, ಸುಳ್ಳು ಆರೋಪಗಳನ್ನು ಹೊರಿಸಿದರ. ಇದನ್ನೆಲ್ಲ ನಾವು ನೋಡುವಾಗ ನಮಗೆ ಸಂಭವಿಸುತ್ತಿರುವಂಥ ಕಾರ್ಯಗಳ ವಿಷಯವಾಗಿ ನಾವು ಸೋತು ಹೋಗುವುದಿಲ್ಲ, ಬಳಲಿ ಹೋಗುವುದಿಲ್ಲ. ಬದಲಾಗಿ ನಾವು ಕ್ರಿಸ್ತನೊಟ್ಟಿಗೆ ಹೋಲಿಸಿಕೊಂಡು ನಮ್ಮ ಜೀವಿತ ಆತನ ಜೀವಿತ ಸರಿ ಹೊಂದುತ್ತಾ ಇರುವುದರಿಂದ, ಆತನು ಅನುಭವಿಸಿದ ಹಾಗೆ ನಾವು ಕೂಡ ಅನುಭವಿಸುತ್ತಾ ಇರುವುದರಿಂದ ಸಂತೋಷ ಪಡುತ್ತೇವೆ. ಕಾರಣ ಅಂತ್ಯವು ಒಳ್ಳೆಯದಾಗಿ ಬದಲಾಗುತ್ತದೆ. ಆತನು ಜಯಶಾಲಿಯಾದ ಹಾಗೆ ನಾವು ಕೂಡ ಜಯಶಾಲಿಯಾಗುತ್ತೇವೆ. ಕರ್ತನ ವಾಗ್ದಾನಗಳು ನಮ್ಮ ಮೂಲಕವಾಗಿ ಪರಿಪೂರ್ಣತೆಗೆ ಬರುತ್ತವೆ. ಆತನ ಶ್ರೇಷ್ಠತೆಯಲ್ಲಿ, ಆತನ ಮಹತ್ತಿನಲ್ಲಿ ನಾವು ಸಂತೋಷವನ್ನು ಕಾಣಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮಗೆ ಸಂಭವಿಸುವಂಥ ಬಾಧೆಗಳ ಮಧ್ಯದಲ್ಲಿ, ಕಷ್ಟ ವೇದನೆಗಳ ಮಧ್ಯದಲ್ಲಿ ಕ್ರಿಸ್ತನನ್ನು ದೃಷ್ಟಿಸಿ ನೋಡಿರಿ. ಆತನೊಟ್ಟಿಗೆ ನಿಮ್ಮ ಜೀವಿತವನ್ನು ಹೋಲಿಸಿಕೊಂಡು ನೋಡಿರಿ. ಆತನು ಅನುಭವಿಸಿದಂಥ ವಿಷಯಗಳನ್ನೇ ನೀವು ಕೂಡ ಅನುಭವಿಸುತ್ತಾ ಇದ್ದೀರಿ ಅಂದರೆ ದೇವರಿಗೆ ಸ್ತೋತ್ರ ಮಾಡಿರಿ. ಅದು ಅಂತ್ಯದಲ್ಲಿ ಆಶೀರ್ವಾದವಾಗಿಯೂ ಮೇಲಾಗಿಯೂ ವಿಶೇಷವಾದ ಘನತೆಯಾಗಿಯೂ ಮಾರ್ಪಡಲಿದೆ. ಆದ್ದರಿಂದ ಕಷ್ಟಾನುಭವ ಹಿತಕ್ಕಾಗಿಯೇ ಅದು ಆಶೀರ್ವಾದಗಳನ್ನು ಉಂಟು ಮಾಡುವಂಥದ್ದು, ಕರ್ತನ ಮಹಿಮೆಯಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡುವಂಥದ್ದು ಎಂಬುದನ್ನು ಅರಿತು ದೇವರಿಗೆ ಸ್ತೋತ್ರ ಮಾಡುತ್ತಾ, ಆತನನ್ನು ಮಹಿಮೆ ಪಡಿಸುತ್ತಾ, ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ಯಾ. ಈ ದಿವಸಗಳಲ್ಲಿ ನನಗೆ ಯಾಕೆ ಈ ಕಷ್ಟಗಳು, ಈ ವೇದನೆಗಳು, ಈ ಇಕ್ಕಟ್ಟುಗಳು, ಈ ಅವಮಾನಗಳೆಂಬುದಾಗಿ ಹಲವಾರು ವಿಷಯಗಳ ಕುರಿತಾಗಿ ಕುಂದಿ ಹೋಗಿರುವಂಥ ನಿನ್ನ ಮಕ್ಕಳನ್ನು ನೀನು ಸಂತೈಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನೀನು ಹಾದು ಹೋದಂಥ ಮಾರ್ಗದಲ್ಲಿ ಅಪ್ಪ ನಾವು ಕೂಡ ಹಾದು ಹೋಗುತ್ತಾ ಇದ್ದೇವೆ. ನಿಂದೆ ಅವಮಾನಗಳನ್ನು, ಕಷ್ಟ ಇಕ್ಕಟ್ಟುಗಳನ್ನು, ದ್ರೋಹಗಳನ್ನು, ವೇದನೆಗಳನ್ನು ಅನುಭವಿಸುತ್ತಾ ಇದ್ದೇವೆ. ಇದೆಲ್ಲದರ ಮಧ್ಯದಲ್ಲಿ ಕೂಡ ಅಪ್ಪ ನಿನ್ನೊಂದಿಗೆ ಹೋಲಿಸಿಕೊಂಡು ನಾವು ಸಂತೋಷ ಪಡುತ್ತೇವೆ. ಯೇಸುವೆ ನಿಮಗೆ ಸ್ತೋತ್ರ ಎಂಬುದಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ. ನಿಮ್ಮ ಮೂಲಕವಾಗಿ ನಮಗೆ ಜಯ ಕರ್ತನೆ, ನಿಮ್ಮ ಮೂಲಕವಾಗಿ ನಮಗೆ ಆಶೀರ್ವಾದಗಳು ಕರ್ತನೆ. ಎಲ್ಲದರ ಮಧ್ಯದಲ್ಲಿ ನಿನ್ನ ಸಂಗಡ ಇದ್ದು ನಮ್ಮನ್ನು ಆಶೀರ್ವದಿಸುವಂಥ ನಿನ್ನ ಕೃಪೆಗಳಿಗಾಗಿ ಸ್ತೋತ್ರ. ವಿಶೇಷವಾದ ಮೇಲುಗಳನ್ನು, ಘನತೆಯನ್ನು ಉಂಟು ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ಮಹಿಮೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ, ಅದಕ್ಕಾಗಿ ನಿಮಗೆ ಸ್ತೋತ್ರಗಳು ಕರ್ತನೆ. ಜೀವಿತಗಳನ್ನು ಆಶೀರ್ವದಿಸು, ಉದ್ಧರಿಸು. ದುರವಸ್ಥೆಗಳು ಮಾರ್ಪಟ್ಟು ಎರಡರಷ್ಟು ಆಶೀರ್ವಾದಗಳನ್ನು, ಮೇಲುಗಳನ್ನು ಅನುಭವಿಸುವಂತೆ ಈ ದಿವಸಗಳನ್ನು ಬದಲಾಯಿಸುವುದಕ್ಕಾಗಿ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.